ಹಾಯ್ ಸ್ನೇಹಿತರೆ, ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾನು ನಿಮ್ಮ ಬಸವರಾಜ್. ಸ್ನೇಹಿತರೆ, ಕಳೆದ ಒಂದು 4 ದಿನಗಳಿಂದ ನಾನು ಅಥವಾ 4 ವಿಡಿಯೋಗಳಲ್ಲಿ ಭೂಸ್ವರೂಪ ರಚನಾಶಾಸ್ತ್ರ ಅಂದರೆ ಜಿಯೋಮಾರ್ಫಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಿನ್ನೆ ದಿನ ನಾವು ಕಳೆದ ಒಂದು ವಿಡಿಯೋದಲ್ಲಿ ಭೂಕಂಪಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಸ್ನೇಹಿತರೆ. ಭೂಕಂಪಗಳು ಏನಂತ ಅಂದರೆ ಭೂಮಿಯ ಒಂದು ಅಂತರ್ಭಾಗದಿಂದ ಬರುವಂತಹ ಒಂದು ಒತ್ತಡಗಳಿಂದ ಭೂಮಿಯ ಒಂದು ಮೇಲ್ಭಾಗ ಕಂಪಿಸುವುದಕ್ಕೆ ಅಥವಾ ನಡುಗುವುದಕ್ಕೆ ಭೂಕಂಪ ಅಂತ ಕರೆದ್ವಿ ಸ್ನೇಹಿತರೆ. ಹಾಗಾದರೆ ಭೂಕಂಪದಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ಅಂಶವನ್ನು ನೋಡೋದಾದರೆ ಸ್ನೇಹಿತರೆ, ಖಂಡಿತ ಮುಂದೆ ಬರುವಂಥ ಎಕ್ಸಾಮಲ್ಲಿ ಖಂಡಿತ ಕೇಳ್ತಾರೆ ಸ್ನೇಹಿತರೆ. ಭೂಕಂಪನ ಒಂದು ತೀವ್ರತೆಯನ್ನು ಅಳೆಯುವಂತಹ ಕೇಂದ್ರಗಳು ಪ್ರಮುಖವಾಗಿ ಭಾರತದಲ್ಲಿ 5 ಕೇಂದ್ರಗಳನ್ನಾಗಿ ವಿಂಗಡಿಸಲಾಗಿದ್ದು, ಒಂದನೇದು ಕರ್ನಾಟಕದಲ್ಲಿ ಗೌರಿಬಿದನೂರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದನ್ನು ಹೊಂದಿಸಿ ಬರೆಯಿರಂತೂ ಕೂಡ ಕೇಳಬಹುದು ಸ್ನೇಹಿತರೆ. ಹಾಗಾಗಿ ಮತ್ತೆ ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಅದನ್ನು ಗಮನಿಸಿ ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಗೌರಿಬಿದನೂರು ಆದರೆ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ ಸ್ನೇಹಿತರೆ. ಹಾಗೆ ತಮಿಳುನಾಡಿನಲ್ಲಿ ಕೊಡೈಕೆನಾಲ್ ಸ್ನೇಹಿತರೆ ಭೂಕಂಪನ ಒಂದು ತೀವ್ರತೆಯನ್ನು ಅಳೆಯುವಂತಹ ಕೇಂದ್ರ. ಹಾಗೆ ಮಹಾರಾಷ್ಟ್ರದಲ್ಲಿ ಕೋಲಾಬಾ, ಉತ್ತರಾಖಂಡದಲ್ಲಿ ಅಥವಾ ಉತ್ತರಾಖಂಡದಲ್ಲಿ ಡೆಹ್ರಾಡೂನ್ ಸ್ನೇಹಿತರೆ. ಒಂದು ಭೂಕಂಪವನ್ನು ಅಳೆಯುವಂಥ ಒಂದು ಕೇಂದ್ರಗಳಾಗಿದೆ ಸ್ನೇಹಿತರೆ. ನೋಡಿ, ತುಂಬ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಇದನ್ನು ತಾವೆಲ್ಲರೂ ಗಮನಿಸಬೇಕು. ಮುಂದೆ ಬರುವಂಥ ಎಕ್ಸಾಮಲ್ಲಿ ಖಂಡಿತ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಮಿಸ್ಸೇ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು, ಹಾಗಾದರೆ ನಾವು ಜ್ವಾಲಾಮುಖಿಗಳಿಗೆ ಬರೋಣ ಸ್ನೇಹಿತರೆ. ಭೂಸ್ವರೂಪ ರಚನಾ ಪ್ರಕ್ರಿಯೆಗಳಲ್ಲಿ ಜ್ವಾಲಾಮುಖಿಗಳು, ಭೂಕಂಪಗಳು ಮತ್ತು ಭೂ ಅಂತರಾಳದ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಸ್ನೇಹಿತರೆ. ಜ್ವಾಲಾಮುಖಿಗಳು ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಭೂಕಂಪಗಳ ಒಂದು ರೀತಿಯಲ್ಲಿ ಜ್ವಾಲಾಮುಖಿಗಳಾಗಿರ್ತವೆ ಸ್ನೇಹಿತರೆ. ಭೂಕಂಪಗಳು ಕೇವಲ ಭೂಮಿಯನ್ನು ಒಂದು ನಡುಗಿಸಿದರೆ ಅಥವಾ ಕಂಪನಕ್ಕೊಳಪಡಿಸಿದರೆ, ಜ್ವಾಲಾಮುಖಿಗಳು ತಮ್ಮ ಒಂದು ಪ್ರಕ್ರಿಯೆಯನ್ನು ತೋರಿಸ್ತವೆ ಸ್ನೇಹಿತರೆ. ಹಾಗಾದರೆ ಜ್ವಾಲಾಮುಖಿಗಳಂದರೆ ಏನು ಅನ್ನೋದನ್ನು ನಾವು ಇವತ್ತಿನ ದಿನದಲ್ಲಿ ನೋಡೋಣ ಸ್ನೇಹಿತರೆ. ಜ್ವಾಲಾಮುಖಿಗಳಂದರೆ ಏನು ಅಂದರೆ, ಭೂಮಿಯ ಮೇಲೆ ಅಂತರಾಳದಿಂದ ಶಿಲಾಚೂರು, ಶಿಲಾರಸ, ನೀರಾವಿ ಮುಂತಾದ ಒಂದು ದ್ರವರೂಪದ ಪ್ರಕ್ರಿಯೆಗಳು ಭೂಮಿಯ ಮೇಲ್ಭಾಗವನ್ನು ಸೇರೋದಕ್ಕೆ ನಾವು ಜ್ವಾಲಾಮುಖಿಗಳು ಅಂತ ಕರಿತೀವಿ ಸ್ನೇಹಿತರೆ. ಜ್ವಾಲಾಮುಖಿಗಳಿಗೆ ನಾವು ಇಂಗ್ಲೀಷ್ನಲ್ಲಿ ವಲ್ಕ್ಯಾನೋಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಜ್ವಾಲಾಮುಖಿಗಳನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಸ್ನೇಹಿತರೆ ಅಂದರೆ ವಲ್ಕ್ಯಾನೋಲಜಿ ಅಥವಾ ಜ್ವಾಲಾಮುಖಿ ಶಾಸ್ತ್ರ ಅಂತ ಕರಿತೀವಿ ಸ್ನೇಹಿತರೆ. ಭೂಕಂಪಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ವಲ್ಕ್ಯಾನೋಲಜಿ ಅಥವಾ ಜ್ವಾಲಾಮುಖಿ ಶಾಸ್ತ್ರ ಅಂತ ಕರೆದ್ರೆ ತಪ್ಪಾಗಲಿಕ್ಕಲ್ಲ ಸ್ನೇಹಿತರೆ. ಜ್ವಾಲಾಮುಖಿ ಶಾಸ್ತ್ರ ನೋಡಿ ಸ್ನೇಹಿತರೆ, ಜ್ವಾಲಾಮುಖಿಯಲ್ಲಿ ಪ್ರಮುಖವಾಗಿ ಭೂಮಿಯ ಅಂತರಾಳದಲ್ಲಿ ಸುಮಾರಾಗಿ 2900 ಕಿಲೋಮೀಟರ್ ಅತ್ಯಂತ ಆಳದಲ್ಲಿ 2900 ಕಿಲೋಮೀಟರ್ಗಿಂತಲೂ ಕೂಡ ಆಳದಲ್ಲಿ ಮ್ಯಾಗ್ಮಾ ಅಥವಾ ಶಿಲಾರಸವು ದ್ರವ ರೂಪದಲ್ಲಿದ್ದು ಅದು ಭೂಮಿ ಮೇಲ್ಮೈ ಮೇಲಕ್ಕೆ ಬರಲಿಕ್ಕೆ ಹಾತೊರೆಯುತ್ತೆ. ಅಂದರೆ ಅದು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಮುಂದುವರೆದಿರುತ್ತೆ ಸ್ನೇಹಿತರೆ. ಈ ಒಂದು ಭಾಗದಲ್ಲಿ ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿಯು ಪ್ರಮುಖವಾಗಿ ಭೂಮಿ ಮೇಲ್ಮೈ ಮೇಲೆ ಬರುವಂತಹ ಒಂದು ನಾಳಕ್ಕೆ ಅಥವಾ ದ್ವಾರಕ್ಕೆ ನಾವು ಜ್ವಾಲಾಮುಖಿ ನಾಳ ಅಂತ ಕರಿತೀವಿ ಸ್ನೇಹಿತರೆ. ಜ್ವಾಲಾಮುಖಿ ನಾಳ ಇದು ಜ್ವಾಲಾಮುಖಿ ನಾಳ ಆಗಿದೆ ಸ್ನೇಹಿತರೆ. ಹಾಗಾದರೆ ಜ್ವಾಲಾಮುಖಿಯು ಭೂಮಿ ಮೇಲ್ಮೈ ಮೇಲೆ ಬಂದು ಒಂದು ಹರಡಿರುವಂತಹ ಒಂದು ಭಾಗಕ್ಕೆ ನಾವು ಅಥವಾ ಬೋಗುಣಿಯಾಕಾರವಾಗಿ ಹರಡಿರುವಂಥ ಒಂದು ಜ್ವಾಲಾಮುಖಿ ಬಾಯಿಗೆ ನಾವು ಜ್ವಾಲಾಮುಖಿ ಕುಂಡ ಅಥವಾ ಕಾಲ್ಡೇರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಜ್ವಾಲಾಮುಖಿ ಕುಂಡದ ಒಂದು ಸುತ್ತಲೂ ಹರಡಿರುವಂಥ ಒಂದು ಅಂಚಿನ ಭಾಗಕ್ಕೆ ಏನಂತ ಕರಿತೀವಿ, ಕ್ರೇಟರ್ ಅಂತ ಕರಿತೀವಿ. ಇನ್ನೂ ಮುಂದುವರೆದು ನೋಡೋದಾದರೆ ನಾವು ಜ್ವಾಲಾಮುಖಿಯಿಂದ ಮೇಲೆ ಒಂದು ಹೊಗೆ ರೂಪದಲ್ಲಿ ಅಥವಾ ಗಂಧಕದ ಡೈಆಕ್ಸೈಡ್ ಮೇಲೆ ಚಿಮ್ಮುವುದಕ್ಕೆ ನಾವು ಬೂದಿ ಅಥವಾ ಜ್ವಾಲಾಮುಖಿ ಕಿಟ್ಟ ಅಂತ ಕರೀತಾರೆ ಸ್ನೇಹಿತರೆ. ನೋಡೋಣ, ನಾವು ಇದು ಜ್ವಾಲಾಮುಖಿ ನಡೆಸುವ ಒಂದು ಪ್ರಕ್ರಿಯೆ. ಹಾಗಾದರೆ ಜ್ವಾಲಾಮುಖಿಗಳಿಗೆ ಕಾರಣಗಳು ಏನು ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟು. ನೋಡೋಣ ಸ್ನೇಹಿತರೆ.
ಜ್ವಾಲಾಮುಖಿಗಳಿಗೆ ಕಾರಣಗಳು. ಕಾಸಸ್ ಆಫ್ ವಾಲ್ಕ್ಯಾನೋಸ್. ನೋಡಿ ಸ್ನೇಹಿತರೆ, ಭೂಮಿಯ ಮೇಲ್ಭಾಗದಿಂದ ಆಳಕ್ಕೆ ಹೋದಂತೆಲ್ಲ, ಅಂದರೆ ಭೂಮಿಯ ಒಂದು ಭೂಕವಚದಿಂದ ಅಂತರಾಳಕ್ಕೆ ಹೋದಂತೆಲ್ಲ ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. ಭೂಮಿಯ ಮೇಲ್ಭಾಗದಿಂದ ಆಳಕ್ಕೆ ಹೋದಂತೆ ಪ್ರತಿ ಎಷ್ಟು ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದರೆ ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಜಾಸ್ತಿ ಆಗುತ್ತೆ. ಇದೇ ರೀತಿ ಅಂತರಾಳಕ್ಕೆ ಹೋದಂತೆಲ್ಲ ಉಷ್ಣಾಂಶವು ಅತಿ ಹೆಚ್ಚಾಗಿ ಭೂಮಿಯ ಒಂದು ಅಂತರಾಳದಲ್ಲಿರುವಂತಹ ಒಂದು ಖನಿಜಗಳು ಶಿಲಾಪಾಕವಾಗಿ ಅಥವಾ ದ್ರವರೂಪವಾಗಿ ಅತಿ ಹೆಚ್ಚು ಉಷ್ಣದಿಂದ ಅಥವಾ ಅತಿ ಹೆಚ್ಚು ಒತ್ತಡದಿಂದ ಮೇಲಕ್ಕೆ ಬರಲಿಕ್ಕೆ ಅಥವಾ ಮೇಲ್ಮೈ ಮೇಲೆ ಬರಲಿಕ್ಕೆ ಹಾತೊರೆಯುತ್ತೆ ಸ್ನೇಹಿತರೆ. ಈ ಒಂದು ಹಾತೊರೆಯುವಂಥ ಪ್ರಕ್ರಿಯೆ ಮೇಲ್ಮೈಲಿರುವಂತಹ ಶಿಲಾಚೂರುಗಳನ್ನು ಅಥವಾ ಶಿಲಾಪಾಕಗಳ ಅಥವಾ ಬಂಡೆಗಲ್ಲುಗಳನ್ನು ಛಿದ್ರಿಸಿ ಮೇಲಕ್ಕೆ ಬರುತ್ತದೆ ಸ್ನೇಹಿತರೆ. ಇದು ಜ್ವಾಲಾಮುಖಿ ಉಂಟಾಗುವಂಥ ಒಂದು ಪ್ರಕ್ರಿಯೆ ಅನ್ನಬಹುದು ಸ್ನೇಹಿತರೆ. ಇದು ಜ್ವಾಲಾಮುಖಿಗಳಿಗೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಹಾಗಾದರೆ ಜ್ವಾಲಾಮುಖಿಗಳಲ್ಲಿ ಪ್ರಮುಖ ಒಂದು ವಸ್ತುಗಳು ಭೂಮಿಯ ಮೇಲೆ ಬರೋದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಹಾಗಾದರೆ ಮತ್ತೆ ತಡ ಈ ಒಂದು ಜ್ವಾಲಾಮುಖಿಯ ವಸ್ತುಗಳನ್ನು ನಾವು ಅಧ್ಯಯನ ಮಾಡೋಣ ಸ್ನೇಹಿತರೆ. ಈ ಒಂದು ಜ್ವಾಲಾಮುಖಿಯ ವಸ್ತುಗಳನ್ನು ಪ್ರಮುಖವಾಗಿ 3 ವಿಧಗಳಲ್ಲಿ ವಿಂಗಡಿಸಲಾಗಿದೆ ಸ್ನೇಹಿತರೆ. ಅವುಗಳೆಂದರೆ ದ್ರವ ವಸ್ತುಗಳು, ಘನ ವಸ್ತುಗಳು ಮತ್ತು ಅನಿಲ ವಸ್ತುಗಳು 3 ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ. ದ್ರವ ವಸ್ತುಗಳು, ಘನ ವಸ್ತುಗಳು ಹಾಗೆ ಅನಿಲ ವಸ್ತುಗಳು ಗಳಾಗಿ 3 ವಿಧಗಳಾಗಿ ವಿಂಗಡಿಸಲಾಗಿದೆ ಸ್ನೇಹಿತರೆ. ಈ 3 ವಿಧಗಳನ್ನು ನಾವು ಸುದೀರ್ಘವಾಗಿ ನೋಡೋಣ ಸ್ನೇಹಿತರೆ ಅಂತ ಹೇಳ್ತಾ, ಒಂದನೇದು ದ್ರವ ವಸ್ತುಗಳು ಬಗ್ಗೆ ನಾವು ನೋಡೋಣ. ದ್ರವ ವಸ್ತುಗಳು ಇಟ್ ಮೀನ್ಸ್ ಲಿಕ್ವಿಡ್ ಮಟೀರಿಯಲ್ಸ್ ಸ್ನೇಹಿತರೆ. ಇಂಗ್ಲಿಷ್ನಲ್ಲಿ ಲಿಕ್ವಿಡ್ ಮಟೀರಿಯಲ್ಸ್. ಲಿಕ್ವಿಡ್ ಮಟೀರಿಯಲ್ಸ್ ದ್ರವ ವಸ್ತುಗಳು ಪ್ರಮುಖವಾಗಿ ಭೂಮಿಯ ಒಂದು ಅಂತರಾಳದಲ್ಲಿ ಅಥವಾ ಭೂಮಿಯ ಒಂದು ಅಂತರಂಗದಲ್ಲಿ ಪ್ರಮುಖವಾಗಿ ಜ್ವಾಲಾಮುಖಿಗಳು ಉತ್ಪತ್ತಿಯಾಗುವಂತಹ ಒಂದು ಕಾರಣಗಳಿದ್ದು ಅಲ್ಲಿರುವಂತಹ ಶಿಲಾಪಾಕ ಅಥವಾ ಶಿಲಾರಸ ಅಥವಾ ಇಂಗ್ಲಿಷ್ನಲ್ಲಿ ಕರೆದರೆ ಮ್ಯಾಗ್ಮಾ ಅಂತ ಕರಿತೀವಿ ಸ್ನೇಹಿತರೆ. ಈ ಎಲ್ಲ ಒಂದು ವಸ್ತುಗಳು ಅತಿ ಹೆಚ್ಚು ಒತ್ತಡ ಮತ್ತು ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಭೂಮಿಯ ಮೇಲೆ ಬಂದು ಅಲ್ಲಿ ಜ್ವಾಲಾಮುಖಿಗಳನ್ನು ಉತ್ಪಾದಿಸ್ತವೆ ಸ್ನೇಹಿತರೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ನೋಡಲಿಕ್ಕೆ ಏನು ಕಾಣುತ್ತೆ ಅಂದರೆ ಸ್ನೇಹಿತರೆ, ಇವೆಲ್ಲವೂ ಕೆಂಪಾಗಿ ವಸ್ತುಗಳು ಕಾಣ್ತವೆ ಸ್ನೇಹಿತರೆ. ಭೂಮಿಯ ಅಂತರಂಗದಲ್ಲಿರುವಂಥ ಶಿಲಾಪಾಕ ಅಥವಾ ಶಿಲಾರಸ ಭೂಮಿಯ ಮೇಲ್ಮೈ ಮೇಲೆ ಬಂದು ಹರಡುವಂಥ ಪ್ರಕ್ರಿಯೆಗೆ ನಾವು ಜ್ವಾಲಾಮುಖಿಯಲ್ಲಿ ದ್ರವ ವಸ್ತುಗಳಿವೆ ಅಂತ ಹೇಳ್ಬೋದು. ಅವುಗಳೆಲ್ಲ ನಮಗೆ ನೋಡಲಿಕ್ಕೆ ಕೆಂಪಾಗಿ ಕಾಣುತ್ತಿದ್ದು ಅವು ಬೆಂಕಿಯ ಉಂಡೆ ಅಥವಾ ಅತಿ ಹೆಚ್ಚು ಉಷ್ಣಾಂಶವನ್ನು ಒಳಗೊಂಡಿರ್ತವೆ ಸ್ನೇಹಿತರೆ. ಅವುಗಳು ವಾತಾವರಣದ ಪ್ರಕ್ರಿಯೆಗೆ ಒಳಪಟ್ಟು ನೀರು, ಗಾಳಿ, ಮಣ್ಣು ಮುಂತಾದ ಒಂದು ಪ್ರಕ್ರಿಯೆಗಳಿಗೆ ಅಥವಾ ಹಗಲು ರಾತ್ರಿಗಳ ಒಂದು ಪ್ರಕ್ರಿಯೆಗಳು ಒಳಪಟ್ಟು ತಂಪುಗೊಂಡು ಕಪ್ಪಾಗಿ ಹರಡಿರುತ್ತೆ ಸ್ನೇಹಿತರೆ. ಇವುಗಳಿಗೆ ನಾವು ಏನಂತ ಕರಿತೀವಿ? ಬಸಾಲ್ಟ್ ರಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಬಸಾಲ್ಟ್ ರಾಕ್ಸ್ ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಬಸಾಲ್ಟ್ ರಾಕ್ಸ್ ಅಥವಾ ಅಗ್ನಿಶಿಲೆಗಳು ಇವುಗಳ ಪ್ರಕ್ರಿಯೆಯಿಂದ ಉಗಮವಾಗುತ್ತಿದ್ದು ಇವುಗಳನ್ನು ಬಸಾಲ್ಟ್ ಅಥವಾ ಅಗ್ನಿಶಿಲೆಗಳಿಂದ ಕರಿತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ದ್ರವ ವಸ್ತುಗಳು ಸುಮಾರಾಗಿ 900ರಿಂದ 1200 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶವನ್ನು ಹೊಂದಿ ಕೊತ ಕುಯ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ದ್ರವ ವಸ್ತುಗಳ ಪ್ರಕ್ರಿಯೆ ಭೂಮಿಯ ಮೇಲೆ ಬಂದು ಗುಡ್ಡಗಳು, ಪರ್ವತಗಳು ಮುಂತಾದ ಒಂದು ನೈಸರ್ಗಿಕ ಪ್ರಕ್ರಿಯೆಗಳು ನಿರ್ಮಾಣವಾಗ್ತವೆ ಸ್ನೇಹಿತರೆ. ನೋಡೋಣ, ಎರಡನೇ ಒಂದು ವಿಧವನ್ನು ನೋಡೋಣ ಸ್ನೇಹಿತರೆ. ನಾವು ಘನ ವಸ್ತುಗಳು. ಸಾಲಿಡ್ ಮಟೀರಿಯಲ್ಸ್. ನೋಡಿ ಸ್ನೇಹಿತರೆ, ಈ ಒಂದು ಘನ ವಸ್ತುಗಳ ನಂತರ ಅಂದರೆ ಎರಡನೆಯದಾಗಿ ಒಂದು ದ್ರವ ವಸ್ತುಗಳ ನಂತರ ಎರಡನೇದಾಗಿ ಘನ ವಸ್ತುಗಳು ಒಂದು ಭೂಮಿಯ ಮೇಲೆ ಬಂದು ಹೊರಹೊಮ್ಮುವುದಕ್ಕೆ ನಾವು
ಘನ ವಸ್ತುಗಳಂತ ಕರಿತೀವಿ. ಘನ ವಸ್ತುಗಳಲ್ಲಿ ಪ್ರಮುಖವಾಗಿ ಶಿಲಾ ಚೂರುಗಳಾಗಿರ್ಬೋದು, ಶಿಲಾ ಗುಂಡುಗಳಾಗಿರ್ಬೋದು, ಹಾಗೆ ಧೂಳಿನ ಕಿಟ್ಟಗಳಾಗಿರ್ಬೋದು, ಬೂದಿ ಕಿಟ್ಟಗಳಾಗಿರ್ಬೋದು ಮುಂತಾದ ಒಂದು ಘನ ರೂಪದಲ್ಲಿರುವಂಥ ಸಾಲಿಡ್ ಆಗಿರುವಂಥ ಒಂದು ವಸ್ತುಗಳು, ಗಟ್ಟಿ ಪದಾರ್ಥಗಳು ಭೂಮಿ ಮೇಲೆ ಬಲೆ ಬಂದು ಒಂದು ಜ್ವಾಲಾಮುಖಿಯಿಂದ ಉತ್ಪತ್ತಿಯಾಗುವಂಥ ಪ್ರಕ್ರಿಯೆಯನ್ನು ಹೊಂದಿರ್ತವೆ ಸ್ನೇಹಿತರೆ. ಇವುಗಳು ಕೂಡ ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡವನ್ನು ಒಳಗೊಂಡಿದ್ದು ಭೂಮಿಯ ಮೇಲೆ ಹೊಸದಾಗಿ ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡಿರ್ತವು ಸ್ನೇಹಿತರೆ. ಘನ ವಸ್ತುಗಳಲ್ಲಿ ಶಿಲಾಚೂರು, ಶಿಲಾಗುಂಡು ಅಥವಾ ಕಲ್ಲು ಗುಂಡುಗಳು, ಬೂದಿ ಅಥವಾ ಕೆಟ್ಟ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂದು ಎರಡನೇ ರೂಪದ ಒಂದು ವಸ್ತುಗಳು. ಹಾಗಾದರೆ ಮೂರನೇ ರೂಪದ ಒಂದು ವಸ್ತುಗಳನ್ನು ನಾವು ನೋಡೋಣ ಸ್ನೇಹಿತರೆ. ಅನಿಲ ವಸ್ತುಗಳು. ಅನಿಲ ವಸ್ತುಗಳು ಅಥವಾ ಗ್ಯಾಸಿಯಸ್ ಮಟೀರಿಯಲ್ಸ್. ಗ್ಯಾಸಿಯಸ್ ಮಟೀರಿಯಲ್ಸ್ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ದ್ರವ ವಸ್ತುಗಳು ಮೊಟ್ಟ ಮೊದಲಾದಾಗಿ ಉತ್ಪತ್ತಿ ಆಗ್ತಿದ್ದು ನಂತರದಲ್ಲಿ ಘನ ವಸ್ತುಗಳು, ಹಾಗೆ ಮೂರನೇದಾಗಿ ಅನಿಲ ವಸ್ತುಗಳು ಭೂಮಿಯ ಮೇಲೆ ಪ್ರಕ್ರಿಯೆಗೆ ಒಳಪಡುತ್ತವೆ ಸ್ನೇಹಿತರೆ. ಅನಿಲ ವಸ್ತುಗಳಲ್ಲಿ ಪ್ರಮುಖವಾಗಿ ನೀರಾವಿ, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಕ್ಸಿಡ್ ಆರ್ ಹೈಡ್ರೋಕ್ಲೋರಿಕ್ ಆಮ್ಲ, ಹಾಗೆ ಸಲ್ಫ್ಯೂರಿಕ್ ಆಮ್ಲ ಅಥವಾ ಸಲ್ಫರ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್ ಅಂತ ಕರಿತೀವಿ ಸ್ನೇಹಿತರೆ ನಾವು. ಗಂಧಕದ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಮುಂತಾದ ಒಂದು ಆಮ್ಲಗಳು ಭೂಮಿಯ ಮೇಲೆ ಜ್ವಾಲಾಮುಖಿಗಳಿಂದ ಮೂರನೇದಾಗಿ ವಸ್ತುಗಳು ಭೂಮಿಯ ಮೇಲೆ ಹರಡಿಕೊಳ್ತವೆ ಸ್ನೇಹಿತರೆ. ಅವುಗಳೇ ನಮ್ಮ ಅನಿಲ ವಸ್ತುಗಳಲ್ಲಿ ಬರುವಂತಹ ನೀರಾವಿ ಆಗಿರ್ಬೋದು, ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು, ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಮುಂತಾದವುಗಳು ಅನಿಲ ವಸ್ತುಗಳು ಒಂದು ಜ್ವಾಲಾಮುಖಿ ಭೂಸ್ವರೂಪಗಳನ್ನು ನಿರ್ಮಿಸ್ತವೆ ಸ್ನೇಹಿತರೆ. ಹಾಗಾದರೆ ನೋಡೋಣ ನಾವು ನೆಕ್ಸ್ಟ್ ಎರಡನೇದಾಗಿ ಜ್ವಾಲಾಮುಖಿಗಳ ಒಂದು ವಿಧಗಳನ್ನು ನೋಡೋಣ ಸ್ನೇಹಿತರೆ. ಜ್ವಾಲಾಮುಖಿಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂತ ನೋಡಿದ್ರಿ, ಜ್ವಾಲಾಮುಖಿಗಳ ಒಂದು ಭೂಸ್ವರೂಪಗಳನ್ನು ನೋಡಿದ್ರಿ. ಹಾಗೆ ನೆಕ್ಸ್ಟು ಜ್ವಾಲಾಮುಖಿಗಳ ವಿಧಗಳು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಎಲ್ಲ ಎಕ್ಸಾಮಲ್ಲೂ ಕೂಡ ಇವುಗಳನ್ನು ಹೊಂದಿಸಿ ಬರೆಯಿರಿ ಎನ್ನುವ ಒಂದು ಪ್ರಕ್ರಿಯೆಯಲ್ಲಿ ಅಳವಡಿಸಿರ್ತಾರೆ ಸ್ನೇಹಿತರೆ. ತುಂಬ ಕ್ವಶನನ್ನು ಇಂಪಾರ್ಟೆಂಟಾಗಿ ಕೇಳ್ತಾರೆ ಸ್ನೇಹಿತರೆ. ಜ್ವಾಲಾಮುಖಿಗಳ ವಿಧಗಳು, ಟೈಪ್ಸ್ ಆಫ್ ವಾಲ್ಕ್ಯಾನೋಸ್. ನೋಡಿ ಸ್ನೇಹಿತರೆ, ಒಂದನೇದಾಗಿ ಜಾಗೃತ ಜ್ವಾಲಾಮುಖಿ. ಜಾಗೃತ ಅಥವಾ ಜೀವಂತ ಅಥವಾ ಸಜೀವ ಜ್ವಾಲಾಮುಖಿ ಅಂತ ಕರೀತಾರೆ ಸ್ನೇಹಿತರೆ. ಸಜೀವ ಜ್ವಾಲಾಮುಖಿ ಆರ್ ಆಕ್ಟಿವ್ ವಾಲ್ಕ್ಯಾನೋ, ಆಕ್ಟಿವ್ ವಾಲ್ಕ್ಯಾನೋಸ್. ನೋಡಿ ಸ್ನೇಹಿತರೆ, ಜಾಗೃತ ಜ್ವಾಲಾಮುಖಿಗಳು ಅಥವಾ ಜೀವಂತ ಜ್ವಾಲಾಮುಖಿಗಳು ಅಥವಾ ಸಜೀವ ಜ್ವಾಲಾಮುಖಿಗಳು ಅಂದರೆ ಅವುಗಳ ಹೆಸರೇ ಸೂಚಿಸುವಂತೆ ಮೇಲಿಂದ ಮೇಲೆ ಜಾಗೃತವಾಗಿ ಹರಡಿರುವಂಥ ಅಥವಾ ಆಗುವಂತಹ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳನ್ನು ಕರೀತಾರೆ. ಮೇಲಿಂದ ಮೇಲೆ ತಮ್ಮ ಪ್ರಕ್ರಿಯೆಯನ್ನು ಆರಂಭಿಸನೇ ಇರ್ತವೆ, ಒಂದಿಲ್ಲ ಒಂದು ಕಾಲದಲ್ಲಿ ಆರಂಭಿಸನೇ ಇರ್ತವೆ ಸ್ನೇಹಿತರೆ. ಇವುಗಳು ಪ್ರಮುಖವಾಗಿ ಪ್ರಪಂಚದಲ್ಲಿ ಅನೇಕ ರೀತಿಯಲ್ಲಿ ಹರಡಿದ್ದು ಅವುಗಳಿಗೆ ಉದಾಹರಣೆಗಳೆಂದರೆ ಸ್ನೇಹಿತರೆ ಅನೇಕ ಇವೆ. ತುಂಬ ಇಂಪಾರ್ಟೆಂಟು ಸ್ನೇಹಿತರೆ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ಅಥವಾ ಲಕ್ಷ್ಯ ಕೊಟ್ಟು ಕೇಳಿ ಸ್ನೇಹಿತರೆ. ಇವುಗಳಲ್ಲಿ ನಾವು ಇಕ್ವೆಡಾರ್ನ ಕೋಟೋಪಾಕ್ಸಿ ಇಂಪಾರ್ಟೆಂಟಾಗಿ ಹೇಳೋದಾದರೆ, ಇಕ್ವೆಡಾರ್ನ ಕೋಟೋಪಾಕ್ಸಿ, ಹವಾಯಿಯ ಮೌನಾಲೋವಾ, ಹವಾಯಿಯ ಮೌನಾಲೋವಾ, ಹಾಗೆ ಅಂಟಾರ್ಟಿಕಾದ ಎರೆಬಸ್, ಅಂಟಾರ್ಟಿಕಾ ಖಂಡದಲ್ಲಿರುವಂಥ ಎರೆಬಸ್, ಜಪಾನಿನ ಫ್ಯೂಜಿಯಾಮಾ, ಜಪಾನಿನ ಫ್ಯೂಜಿಯಾಮಾ,
ಮೌನಾಕಿಯಾ ಮೌನಾಕಿಯಾ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ ಇವು ಜಾಗೃತ ಜ್ವಾಲಾಮುಖಿಯಲ್ಲಿ ಇಂಪಾರ್ಟೆಂಟ್ ಆಗಿ ಕ್ವಶನ್ ಕೇಳ್ತಾರೆ. ಒಂದು ಕೋಟೋಪಾಕ್ಸಿ ಇದು ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ. ಅಥವಾ ಇನ್ನೊಂದು ಹವಾಯಿಯಲ್ಲಿ ಕಂಡು ಬರುವಂತಹ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟು. ಈಕ್ವೆಡಾರ್ನ ಕೋಟೋಪಾಕ್ಸಿ, ಹವಾಯಿ ದ್ವೀಪದ ಮೌನಲೋವಾ, ಹಾಗೆ ಅಂಟಾರ್ಟಿಕಾದ ಎರೆಬಸ್ಸು, ಜಪಾನಿನ ಫ್ಯೂಜಿಯಾಮಾ, ಮೌನಾಕಿಯಾ ಅಥವಾ ಇನ್ನೂ ಅನೇಕ ಇವೆ ಸ್ನೇಹಿತರೆ. ಹಾಗೆ USA ಎಲ್ ಸಾಲ್ವೆಡಾರ್, ಮುಂತಾದವುಗಳು ಸ್ನೇಹಿತರೆ. ಇವಷ್ಟು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಜಾಗೃತ ಜ್ವಾಲಾಮುಖಿಗಳಿಗೆ. ಪ್ರಮುಖವಾಗಿ ಉದಾಹರಣೆಗಳನ್ನು ನೋಡೋದಾದರೆ ಸ್ನೇಹಿತರೆ, ಎರಡನೇದಾಗಿ ನಾವು ಸುಪ್ತ ಜ್ವಾಲಾಮುಖಿಗಳನ್ನು ನೋಡೋಣ ಸ್ನೇಹಿತರೆ. ಸುಪ್ತ ಜ್ವಾಲಾಮುಖಿಗಳು ಜ್ವಾಲಾಮುಖಿಯಲ್ಲಿ ಎರಡನೇ ವಿಧ. ಸುಪ್ತ ಜ್ವಾಲಾಮುಖಿ ಅಥವಾ ಡಾರ್ಮೆಂಟ್ ವೊಲ್ಕ್ಯಾನೋ. ಸುಪ್ತ ಜ್ವಾಲಾಮುಖಿ ಅಥವಾ ನಿದ್ರಿತ ಜ್ವಾಲಾಮುಖಿ. ನಿದ್ರಿತ ಜ್ವಾಲಾಮುಖಿ ಇಂಗ್ಲಿಷ್ನಲ್ಲಿ ಡಾರ್ಮೆಂಟ್ ವೊಲ್ಕ್ಯಾನೋ ಸ್ನೇಹಿತರೆ. ಡಾರ್ಮೆಂಟ್ ವೊಲ್ಕ್ಯಾನೋಸ್. ನೋಡಿ ಸ್ನೇಹಿತರೆ, ಜಾಗೃತ ಜ್ವಾಲಾಮುಖಿಗಳ ನಂತರದಲ್ಲಿ ಸುಪ್ತ ಜ್ವಾಲಾಮುಖಿಗಳು ಉತ್ಪತ್ತಿಯಾಗುತ್ತಿದ್ದು ಅವು ಜಾಗೃತ ಜ್ವಾಲಾಮುಖಿಗಳ ಪ್ರದೇಶದಲ್ಲಿಯೇ ಕಂಡು ಬರುತ್ತವೆ. ಹಾಗಾದರೆ ಸುಪ್ತ ಜ್ವಾಲಾಮುಖಿಗಳೆಂದರೆ ಏನು ಅಂದರೆ, ಯಾವಾಗಲೋ ಒಮ್ಮೆ ಅಥವಾ ಯಾವಾಗಾದರೊಮ್ಮೆ ಜ್ವಾಲಾಮುಖಿಗಳು ಉಗಮವಾಗುವಂತಹ ಒಂದು ವಿಧಗಳಿಗೆ ನಾವು ಸುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ ಸ್ನೇಹಿತರೆ. ಈ ಜ್ವಾಲಾಮುಖಿಗಳು ಪ್ರಮುಖವಾಗಿ ಅನೇಕ ಪ್ರದೇಶದಲ್ಲಿ ಪ್ರಪಂಚದಲ್ಲಿ ಕಂಡು ಬರ್ತಾ ಇದ್ದು, ಉದಾಹರಣೆ ಹೇಳಬೇಕಂದ್ರೆ ಅಂಡಮಾನ್ ನಿಕೋಬಾರ್, ನಮ್ಮ ಭಾರತದಲ್ಲಿರುವಂಥ ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ಬ್ಯಾರನ್ ಐಲ್ಯಾಂಡ್, ಬ್ಯಾರನ್ ದ್ವೀಪ ಅಥವಾ ಬ್ಯಾರನ್ ಜ್ವಾಲಾಮುಖಿ ಇದೊಂದು ಸುಪ್ತ ಜ್ವಾಲಾಮುಖಿಯಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಳೆದ ಒಂದು TET ಅಥವಾ ಪೊಲೀಸ್ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಿರೋದು ಇದರ ಮೇಲೆ. ಜ್ವಾಲಾಮುಖಿ, ಬ್ಯಾರನ್ ಜ್ವಾಲಾಮುಖಿ ಭಾರತದಲ್ಲಿರುವಂಥ ಒಂದು ಯಾವ ವಿಧದ ಜ್ವಾಲಾಮುಖಿಯಾಗಿದೆ ಅಂತ ಕೇಳಿದರೆ, ಹಾಗೆ ಇನ್ನೊಂದು ರೀತಿಯಲ್ಲಿ ಹೇಳಿದಾದರೆ ಭಾರತದಲ್ಲಿ ಕಂಡುಬರುವಂಥ ಒಂದು ನಿದ್ರಿತ ಜ್ವಾಲಾಮುಖಿ ಅಥವಾ ಸುಪ್ತ ಜ್ವಾಲಾಮುಖಿ ಅಥವಾ ಡಾರ್ಮೆಂಟ್ ಜ್ವಾಲಾಮುಖಿ ಅಥವಾ ಡಾರ್ಮೆಂಟ್ ವೊಲ್ಕ್ಯಾನೋ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಅಂಡಮಾನ್ ನಿಕೋಬಾರ್ನ ಬ್ಯಾರನ್ ಅಥವಾ ಬ್ಯಾರನ್ ಐಲ್ಯಾಂಡ್ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಜಪಾನ್ನ ಒಂದು ಫ್ಯೂಜಿಯಾಮಾ ಕೂಡ ಈ ವಿಧದಲ್ಲಿ ಬರುವಂಥ ಒಂದು ನಿದ್ರಿತ ಜ್ವಾಲಾಮುಖಿ. ಇದು ಜಾಗೃತ ಜ್ವಾಲಾಮುಖಿಯೂ ಹೌದು ಹಾಗೂ ಸುಪ್ತ ಜ್ವಾಲಾಮುಖಿಯೂ ಹೌದು. ಹಾಗೆ ಮೌನಾಕಿಯಾ ಆಗಿರ್ಬೋದು, ಹಾಗೆ USA ಒಂದು ಪಶ್ಚಿಮ ಭಾಗದಲ್ಲಿ ಬರುವಂತಹ ಅಥವಾ ದಕ್ಷಿಣ ಅಮೆರಿಕದ ಪಶ್ಚಿಮ ಭಾಗದಲ್ಲಿರುವಂಥ ಒಂದು ಚಿಂಬೋರೋಸೋ ಒಂದು ಜ್ವಾಲಾಮುಖಿ, ಒಂದು ನಿದ್ರಿತ ಜ್ವಾಲಾಮುಖಿ, ಸುಪ್ತ ಜ್ವಾಲಾಮುಖಿಗಳಿಗೆ ಪ್ರಮುಖವಾಗಿ ಉದಾಹರಣೆಗಳಂತ ನಾವು ಹೇಳಬಹುದಾಗಿದೆ. ಹಾಗೆ ಯುರೋಪ್ನಲ್ಲಿ ಕಂಡುಬರ್ತವೆ, ಫ್ರಾನ್ಸ್ನಲ್ಲಿ ಕಂಡುಬರ್ತವೆ, ನಮ್ಮ ಒಂದು ಭಾರತದಲ್ಲಿ ಕೂಡ ಕಂಡುಬರ್ತವೆ ಅಂತ ಹೇಳಬಹುದು. ನೋಡೋಣ, ಎರಡನೇ ವಿಧವನ್ನು ನೋಡಿದ್ವಿ. ಹಾಗಾದರೆ ಮೂರನೇ ವಿಧವನ್ನು ನೋಡೋದಾದರೆ ನಾವು ಲುಪ್ತ ಜ್ವಾಲಾಮುಖಿ ಅಥವಾ ಎಕ್ಸ್ಟಿಂಕ್ಟ್ ವೊಲ್ಕ್ಯಾನೋ ಅಂತ ಕರೀತಾರೆ, ಅಥವಾ ಅವಶೇಷ ಜ್ವಾಲಾಮುಖಿ ಅಂತ ಕೂಡ ಕರೀತಾರೆ. ಇದಕ್ಕೆ ಲುಪ್ತ ಜ್ವಾಲಾಮುಖಿ. ಎಕ್ಸ್ಟಿಂಕ್ಟ್ ವೊಲ್ಕ್ಯಾನೋ. ನೋಡಿ ಸ್ನೇಹಿತರೆ, ಈ ಒಂದು ಲುಪ್ತ ಜ್ವಾಲಾಮುಖಿಗಳ ನಂತರದಲ್ಲಿ ಸುಪ್ತ ಜ್ವಾಲಾಮುಖಿಗಳ ನಂತರದಲ್ಲಿ ಲುಪ್ತ ಜ್ವಾಲಾಮುಖಿಗಳು ಬರುತ್ತಿದ್ದು, ಈ ಲುಪ್ತ ಜ್ವಾಲಾಮುಖಿಗಳ ಅಂದರೆ ಏನಂದರೆ, ಪ್ರಾಚೀನ ಅಥವಾ ಪುರಾತನ ಕಾಲದಲ್ಲಿ ಈ ಲುಪ್ತ ಜ್ವಾಲಾಮುಖಿಗಳು ಉತ್ಪತ್ತಿಯಾಗಿದ್ದು ಮುಂದೆ ಯಾವಾಗಲೂ ಜಾಗೃತವಾಗದೇ ಇರುವಂತಹ ಒಂದು ಜ್ವಾಲಾಮುಖಿಗಳಿಗೆ ಲುಪ್ತ ಜ್ವಾಲಾಮುಖಿಗಳಿಂದ ಕರೀತಾರೆ ಸ್ನೇಹಿತರೆ.
ಅಂದರೆ ಇಟ್ ಮೀನ್ಸ್ ಇನ್ನು ಮುಂದೆ ಯಾವತ್ತಿಗೂ ಜ್ವಾಲಾಮುಖಿ ಆಗೋದೇ ಇಲ್ಲ, ಅದು ಒಂದು ಅವಶೇಷವಾಗಿ ಉಳಿದಿರುತ್ತೆ. ಅದಕ್ಕೆ ನಾವು ಲುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ ಸ್ನೇಹಿತರೆ. ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಅನೇಕ ಅಥವಾ ಪ್ರಪಂಚದಲ್ಲಿ ಅನೇಕ ರೀತಿಯ ಲುಪ್ತ ಜ್ವಾಲಾಮುಖಿ ಕಂಡು ಬರ್ತವೆ ಸ್ನೇಹಿತರೆ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಸ್ನೇಹಿತರೆ, ನಮಗೆಲ್ಲ ಗೊತ್ತಿರುವಂತಹ ಪ್ರದೇಶಗಳಾದ ಒಂದು ಭಾರತದಲ್ಲಿರುವಂಥ ಅಥವಾ ಕರ್ನಾಟಕದಲ್ಲಿರುವಂಥ ಅತ್ಯಂತ ಫೇಮಸ್ ಪ್ರವಾಸೋದ್ಯಮ ತಾಣವಾಗಿರುವಂಥ ಯಾಣ ಪರ್ವತಗಳು ಪ್ರಮುಖವಾಗಿ ನಂದಿದ ಅಥವಾ ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಣ ಆಗಿರ್ಬೋದು, ಹಾಗೆ ಒಂದು ರಾಜಸ್ಥಾನದಲ್ಲಿರುವಂಥ ಅರಾವಳಿ ಬೆಟ್ಟಗಳಾಗಿರ್ಬೋದು, ರಾಜಸ್ಥಾನದಲ್ಲಿರುವಂಥ ಅರಾವಳಿ ಬೆಟ್ಟಗಳಾಗಿರ್ಬೋದು, ಹಾಗೆ ಗುಜರಾತ್ದಲ್ಲಿರುವಂಥ ಗಿರ್ ಬೆಟ್ಟಗಳು ಅಥವಾ ಗಿರ್ ಕಾಡುಗಳು ಅಂತ ಕರಿತೀವಿ ನಾವು ಸ್ನೇಹಿತರೆ. ಇವೆಲ್ಲವೂ ಗಿರ್ ಬೆಟ್ಟಗಳು ಅಥವಾ ಗಿರ್ ಪರ್ವತಗಳಂತ ಕರಿತೀವಿ ಸ್ನೇಹಿತರೆ. ಇವು ಗುಜರಾತ್, ರಾಜಸ್ಥಾನದಲ್ಲಿ ಅರಾವಳಿ ಪರ್ವತಗಳು, ಗುಜರಾತಲ್ಲಿರುವಂಥ ಗಿರ್ ಬೆಟ್ಟಗಳಾಗಿರ್ಬೋದು, ಹಾಗೆ ಒಂದು ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ನಾರ್ಕೊಂಡಮ್ ಒಂದು ಜ್ವಾಲಾಮುಖಿ ಪ್ರದೇಶವು ಕೂಡ ಲುಪ್ತ ಜ್ವಾಲಾಮುಖಿ ಉದಾಹರಣೆ. ನೋಡಿ ಸ್ನೇಹಿತರೆ, ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ಬ್ಯಾರನ್ ಐಲ್ಯಾಂಡ್ ಅಥವಾ ಬ್ಯಾರನ್ ಜ್ವಾಲಾಮುಖಿ ದ್ವೀಪವು ಕೂಡ ಒಂದು ಸುಪ್ತ ಜ್ವಾಲಾಮುಖಿಗೆ ಉದಾಹರಣೆಯಾದರೆ, ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ನಾರ್ಕೊಂಡಮ್ ಜ್ವಾಲಾಮುಖಿ ದ್ವೀಪ ಲುಪ್ತ ಜ್ವಾಲಾಮುಖಿಗೆ ಉದಾಹರಣೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ನೆಕ್ಸ್ಟು ಅಮೆರಿಕದಲ್ಲಿರುವಂಥ ಅಪಲೇಶಿಯನ್ ಪರ್ವತಗಳಾಗಿರ್ಬೋದು, ಅಪಲೇಶಿಯನ್ ಪರ್ವತಗಳು USA, ಹಾಗೆ ರಾಕಿ ಮೌಂಟೇನ್ಸ್ ಅಥವಾ ರಾಕಿ ಪರ್ವತಗಳು USAಯಲ್ಲಿರುವಂಥ ರಾಕಿ ಪರ್ವತಗಳು, ನಾರ್ತ್ ಅಮೆರಿಕಾದಲ್ಲಿರುವಂಥ ಅಥವಾ ನಾರ್ತ್ USA, ದಕ್ಷಿಣ ಅಮೆರಿಕದಲ್ಲಿ ಅಪಲೇಶಿಯನ್ ಪರ್ವತ ಕಂಡು ಬಂದರೆ, ರಾಕಿ ಪರ್ವತಗಳು ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತವೆ. ಇವೆಲ್ಲವೂ ಲುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ಜ್ವಾಲಾಮುಖಿಗಳ ಮೇಲೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಬರ್ತವೆ. ಹಾಗೆ ಈ ಒಂದು ಭೂಸ್ವರೂಪ ಪ್ರಕ್ರಿಯೆಗಳಲ್ಲಿ ಇದು ಒಂದು ಪ್ರಮುಖ ವಿಧವಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ನೋಡೋಣ, ನಾವು ಜ್ವಾಲಾಮುಖಿಯಲ್ಲಿ ಉಂಟಾಗುವಂತಹ ಭೂಸ್ವರೂಪಗಳು ಯಾವ ರೀತಿ ಇರ್ತವೆ, ಯಾವ್ಯಾವು ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ. ಜ್ವಾಲಾಮುಖಿಯ ಸ್ವರೂಪಗಳು ಅಥವಾ ಭೂ ಸ್ವರೂಪಗಳು ಅಂತ ಕರಿತೀವಿ. ಫೀಚರ್ಸ್ ಆಫ್ ವಾಲ್ಕ್ಯಾನೋಸ್. ನೋಡಿ ಸ್ನೇಹಿತರೆ, ಇವುಗಳಲ್ಲಿ ಜ್ವಾಲಾಮುಖಿಗಳು ಭೂಮಿಯ ಅಂತರಾಳದಿಂದ ಉಗಮವಾಗುವಂಥ ಪ್ರಕ್ರಿಯೆಯಲ್ಲಿ ಅನೇಕ ರೀತಿಯ ಒಂದು ನೈಸರ್ಗಿಕ ಪ್ರಕ್ರಿಯೆಗಳು ಅಥವಾ ನಡತಡಿಗಳಿಗೆ ಒಳಪಟ್ಟು ಅನೇಕ ರೀತಿಯ ಒಂದು ಭೂಮೇಲ್ಮೈ ಮೇಲೆ ಕಂಡುಬರುವಂಥ ಸ್ವರೂಪಗಳು ನಾವು ನೋಡಬಹುದು ಸ್ನೇಹಿತರೆ. ಹಾಗಾದರೆ ಅವುಗಳಲ್ಲಿ ಯಾವುವು ಪ್ರಮುಖವಾದವು ಅಂದರೆ ನೋಡೋಣ ಸ್ನೇಹಿತರೆ, ಜ್ವಾಲಾಮುಖಿಗಳ ಗುರಾಣಿ ಆಕಾರದ ಜ್ವಾಲಾಮುಖಿ ಅಂತ ಹೇಳ್ಬೋದು. ಗುರಾಣಿ ಆಕಾರದ ಜ್ವಾಲಾಮುಖಿ ಅಥವಾ ಗುಮ್ಮಟಾಕಾರದ ಜ್ವಾಲಾಮುಖಿ ಪರ್ವತಗಳು, ಗುಮ್ಮಟಾಕಾರದ ಪರ್ವತಗಳು. ಹಾಗೆ ಪರ್ವತಗಳು, ಗುಮ್ಮಟಾಕಾರದ ಪರ್ವತಗಳು, ಜ್ವಾಲಾಮುಖಿ ಪರ್ವತಗಳು. ಅನೇಕ ರೀತಿಯ ಪರ್ವತಗಳು ನಾವು ಒಂದು ಜ್ವಾಲಾಮುಖಿಯ ಭೂಸ್ವರೂಪಗಳಲ್ಲಿ ಕಾಣ್ತೀವಿ ಸ್ನೇಹಿತರೆ. ಗುಮ್ಮಟಾಕಾರದ ಭೂಸ್ವರೂಪಗಳಾಗಿರ್ಬೋದು, ಜ್ವಾಲಾಮುಖಿಯ ಪರ್ವತಗಳಾಗಿರ್ಬೋದು, ಹಾಗೆ ಒಂದು ಎತ್ತರಾಕಾರದ ಒಂದು ಗುರಾಣಿ ಆಕಾರದ ಒಂದು ಜ್ವಾಲಾಮುಖಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅವುಗಳು ಕೂಡ ಭೂಮೇಲ್ಮೈ ಮೇಲೆ ಜ್ವಾಲಾಮುಖಿಗಳಿಂದ ಉಂಟಾಗುವಂಥ ಭೂಸ್ವರೂಪಗಳಾಗಿದ್ದಾವೆ ಸ್ನೇಹಿತರೆ. ಹಾಗಾದರೆ ನೋಡೋಣ, ನಾವು ಜ್ವಾಲಾಮುಖಿಯ ಒಂದು ಹಂಚಿಕೆಯನ್ನು ನೋಡೋಣ. ನೋಡಿ ಸ್ನೇಹಿತರೆ, ನಾವು ಕಳೆದ ಒಂದು ವಿಡಿಯೋದಲ್ಲಿ ಭೂಕಂಪಗಳ ಒಂದು ಹಂಚಿಕೆಯನ್ನು ನೋಡಿದ್ದೀವಿ. ಅದೇ ರೀತಿ ಕೂಡ ಜ್ವಾಲಾಮುಖಿಯ ಹಂಚಿಕೆಯ ಪ್ರದೇಶಗಳು ಅದೇ ವಲಯದಲ್ಲಿ ಕಂಡು ಬರ್ತವೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಭೂಕಂಪ ಮತ್ತು ಜ್ವಾಲಾಮುಖಿ ಪ್ರದೇಶಗಳು ಭೂ ಸ್ವರೂಪ ರಚನಾ ಪ್ರಕ್ರಿಯೆಗಳಿಂದ ಉಂಟಾಗ್ತಿದ್ದು ಎಲ್ಲವೂ ಕೂಡ ಒಂದೇ ಲಕ್ಷಣಗಳನ್ನು ಹೊಂದಿರ್ತಾವಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಹಾಗಾದರೆ
ಜ್ವಾಲಾಮುಖಿಯ ಹಂಚಿಕೆ ಮತ್ತು ವಿಧಗಳನ್ನು ನೋಡೋದನ್ನು ನಾವು ಪ್ರಪಂಚದಲ್ಲಿ ಪ್ರಮುಖವಾಗಿ 4 ರೀತಿಯ ಅಥವಾ ಭೂವಿಜ್ಞಾನಿಗಳು ಅಥವಾ ಒಂದು ವಿಜ್ಞಾನಿಗಳು ತಮ್ಮ ಒಂದು ಸಿದ್ಧಾಂತಗಳಿಗೆ ಅನುಗುಣವಾಗಿ ಪ್ರಮುಖವಾಗಿ 3 ಮತ್ತು ಇನ್ನೊಬ್ಬ ಒಂದು ವಿಜ್ಞಾನಿಗಳು 4 ರೀತಿಯ ಒಂದು ಜ್ವಾಲಾಮುಖಿ ಹಂಚಿಕೆ ಪ್ರದೇಶಗಳನ್ನು ಅಥವಾ ವಲಯಗಳನ್ನು ವಿಂಗಡಿಸಿದ್ದಾರೆ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ನಾನು ನೋಡೋಣ ಸ್ನೇಹಿತರೆ 3 ಅಥವಾ 4 ವಿಧಗಳನ್ನು ನಾವು ನೋಡೋಣ. ಜ್ವಾಲಾಮುಖಿ ಹಂಚಿಕೆಯ ವಲಯಗಳು. ಒಂದನೇದ್ದು ಪೆಸಿಫಿಕ್ ಸಾಗರದ ವಲಯ. ಪೆಸಿಫಿಕ್ ಸಾಗರ ವಲಯ ನೋಡಿ ಸ್ನೇಹಿತರೆ, ನಾವು ಪ್ರಪಂಚದಲ್ಲಿ ಪೆಸಿಫಿಕ್ ಸಾಗರ ಹರಡಿರುವಂತಹ ಒಂದು ಪ್ರದೇಶಗಳಾಗಿರುವಂಥ ಏಷ್ಯಾ ಖಂಡ ಆಗಿರ್ಬೋದು, ಹಾಗೆ 7 ಖಂಡಗಳಾದ್ಯಂತ ಕೂಡ ಪೆಸಿಫಿಕ್ ಸಾಗರ ಹರಡಿದೆ. ಅವುಗಳಲ್ಲಿ ಪ್ರಮುಖವಾಗಿ ಜ್ವಾಲಾಮುಖಿ ಒಂದು ಲಕ್ಷಣಗಳು ಕಂಡು ಬರ್ತವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಉತ್ತರ, ದಕ್ಷಿಣ, ಪಶ್ಚಿಮ ಮತ್ತು ಪೂರ್ವ ದಿಕ್ಕಿನಲ್ಲಿ ಅತ್ಯಂತ ಪ್ರಮುಖವಾಗಿ ಜ್ವಾಲಾಮುಖಿಗಳು ಕಂಡು ಬರ್ತಿದ್ದು ಒಂದು ಪೂರ್ವ ವಲಯದಲ್ಲಿ, ಅಂದರೆ ಇಟ್ ಮೀನ್ಸ್ ಜಪಾನ್, ಫಿಲಿಪೈನ್ಸ್ ಈ ಭಾಗದಲ್ಲಿ ಒಂದು ಜಪಾನ್ ಹಾಗೂ ಫಿಲಿಪೈನ್ಸ್ ಹಾಗೂ ಉತ್ತರ ಅಮೆರಿಕದ ಪಶ್ಚಿಮ ಭಾಗ ಅಲಾಸ್ಕಾ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು, ಹಾಗೆ ದಕ್ಷಿಣ ಅಮೆರಿಕದ ಒಂದು ಪಶ್ಚಿಮ ಭಾಗ, ಇವು ಪ್ರಮುಖವಾಗಿ ಪೆಸಿಫಿಕ್ ವಲಯದಲ್ಲಿ ಕಂಡುಬರುವಂಥ ಜಾಗೃತ ಜ್ವಾಲಾಮುಖಿಗಳಾಗಿದ್ದು ಇವುಗಳಲ್ಲಿ ಪ್ರಮುಖವಾಗಿ 85%ನಷ್ಟು ಜ್ವಾಲಾಮುಖಿಗಳು ಕಂಡು ಬರ್ತವೆ ಸ್ನೇಹಿತರೆ. ಶೇಕಡ 85ರಷ್ಟು ಜಾಗೃತ ಜ್ವಾಲಾಮುಖಿಗಳು ಇದೇ ಪ್ರದೇಶದಲ್ಲಿ ಕಂಡು ಬರುತ್ತಿದ್ದು ಇವುಗಳನ್ನು ನಾವು ದ ರಿಂಗ್ ಆಫ್ ಫೈರ್ ಅಂತ ಕರಿತೀವಿ ಸ್ನೇಹಿತರೆ. ಕಳೆದ ಒಂದು ವಿಡಿಯೋದಲ್ಲಿ ಕೂಡ ಈ ಒಂದು ಹೆಸರನ್ನು ಮೆನ್ಷನ್ ಮಾಡಿದ್ದು, ಇವುಗಳಲ್ಲಿ ಸ್ತರಭಂಗ ಭೂಸ್ವರೂಪಗಳು ಅಥವಾ ಜ್ವಾಲಾಮುಖಿಯಿಂದ ಉಂಟಾದಂಥ ಬಿರುಕುಗಳ ಮೂಲಕ ಜ್ವಾಲಾಮುಖಿ ಪ್ರವೇಶಿಸಿ ಅತಿ ಹೆಚ್ಚು ಹಾನಿಯನ್ನು ಉಂಟು ಮಾಡೋದು ಅಥವಾ ವಿವಿಧ ಭೂಸ್ವರೂಪಗಳನ್ನು ಭೂಮಿಯ ಮೇಲೆ ನಿರ್ಮಿಸಿರುವುದೊಂದು ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಈ ಒಂದು ವಲಯವನ್ನು ಪೆಸಿಫಿಕ್ ಸಾಗರ ವಲಯವನ್ನು ಅತಿ ಹೆಚ್ಚು ಜ್ವಾಲಾಮುಖಿಗಳು ಉಂಟಾಗುವುದರಿಂದ ಇದನ್ನು ನಾವು ದ ರಿಂಗ್ ಆಫ್ ಫೈರ್ ಅಥವಾ ಅಗ್ನಿ ವೃತ್ತ ಅಥವಾ ಅಗ್ನಿ ಚಕ್ರ ಅಂತ ಕರಿತೀವಿ ಸ್ನೇಹಿತರೆ. ದ ರಿಂಗ್ ಆಫ್ ಫೈರ್, ಅಗ್ನಿ ವೃತ್ತ ಅಥವಾ ಅಗ್ನಿ ಚಕ್ರ ಅಂತ ಕರಿತೀವಿ ಸ್ನೇಹಿತರೆ. ಅಥವಾ ಅಗ್ನಿ ಚಕ್ರ ಅಂತ ಕರೆಯಲಾಗುತ್ತದೆ ಸ್ನೇಹಿತರೆ. ನೋಡಿ, ಎರಡನೇದಾಗಿ ಒಂದು ಭೂಕಂಪ ಹಂಚಿಕೆಯ ವಲಯವನ್ನು ನಾವು ನೋಡೋದಾದರೆ ಅಟ್ಲಾಂಟಿಕ್ ಸಾಗರದ ವಲಯ. ಎರಡನೇದ ಒಂದು ಹಂಚಿಕೆಯ ವಲಯ ಅಟ್ಲಾಂಟಿಕ್ ಸಾಗರದ ವಲಯ. ನೋಡಿ ಸ್ನೇಹಿತರೆ, ಈ ಒಂದು ಅಟ್ಲಾಂಟಿಕ್ ಸಾಗರವು ಹರಡಿರುವಂತಹ ಭಾಗದಲ್ಲಿ ಕಂಡುಬರುವಂತಹ ಅಟ್ಲಾಂಟಿಕ್ ಸಾಗರವು ಪ್ರಮುಖವಾಗಿ ಎಸ್ ಆಕಾರದಲ್ಲಿ ಹರಡಿದ್ದು ಆ ಒಂದು ಎಸ್ ಆಕಾರದಲ್ಲಿ ಬರುವಂತಹ ಭೂಖಂಡಗಳಾದಂಥ ಒಂದು ಪೂರ್ವ ಉತ್ತರ ಅಮೆರಿಕ, ದಕ್ಷಿಣ ಉತ್ತರ ಅಮೆರಿಕ ಆಗಿರ್ಬೋದು, ಯುರೋಪ್ನ ಪಶ್ಚಿಮ ಭಾಗ ಆಗಿರ್ಬೋದು, ಆಫ್ರಿಕಾದ ಪಶ್ಚಿಮ ಭಾಗ ಆಗಿರ್ಬೋದು, ಮೆಡಿಟರೇನಿಯನ್ ಪ್ರದೇಶಗಳಾಗಿರ್ಬೋದು, ಇವೆಲ್ಲವೂ ಒಂದು ಅಟ್ಲಾಂಟಿಕ್ ವಲಯ ಅಥವಾ ಅಟ್ಲಾಂಟಿಕ್ ಸಾಗರಿಕ ವಲಯದಲ್ಲಿ ಕಂಡುಬರುವಂಥ ಜ್ವಾಲಾಮುಖಿಗಳಾಗಿವೆ ಸ್ನೇಹಿತರೆ. ಮೂರನೇದಾಗಿ ನಾವು ಮಧ್ಯ ಭೂಖಂಡ ವಲಯ. ನೋಡಿ ಸ್ನೇಹಿತರೆ, ಅಟ್ಲಾಂಟಿಕ್ ವಲಯದಲ್ಲಿ ಪ್ರಮುಖವಾಗಿ ಶೇಕಡ
10ರಷ್ಟು ಜ್ವಾಲಾಮುಖಿಗಳು ಕಂಡು ಬರ್ತವೆ ಸ್ನೇಹಿತರೆ. ಈ ವಲಯದಲ್ಲಿ ಶೇಕಡ 10ರಷ್ಟು ಕಂಡು ಬರ್ತವೆ ಸ್ನೇಹಿತರೆ ಜ್ವಾಲಾಮುಖಿಗಳು. ಮಧ್ಯ ಭೂಖಂಡ ವಲಯ ಅಂದರೆ ಸುಮಾರಾಗಿ ನಿನ್ನೆ ಕಳೆದ ಒಂದು ವಿಡಿಯೋದಲ್ಲಿ ತೋರಿಸಿದ ಭೂಕಂಪಗಳ ವಲಯಗಳನ್ನ ಏನು ಬರ್ತಾವಲ್ಲ ಸ್ನೇಹಿತರೆ, ಅವುಗಳೇ ಕೂಡ ಒಂದು ಜ್ವಾಲಾಮುಖಿ ವಲಯಗಳಲ್ಲಿ ಹರಡಿವೆ ಅಂದರೆ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ. ಈ ವಲಯದಲ್ಲಿ ಅಂದರೆ ಭೂಖಂಡ ಮಧ್ಯಮ ಒಂದು ಭೂಖಂಡ ವಲಯದಲ್ಲಿ ಸುಮಾರಾಗಿ ಜ್ವಾಲಾಮುಖಿಗಳು ಕಂಡು ಬರ್ತಿದ್ದು ಅಲ್ಲಿ ಬರುವಂಥ ಫ್ರಾನ್ಸ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಇರಾಕ್, ಇರಾನ್, ಅಫ್ಘಾನಿಸ್ತಾನ ಆಗಿರ್ಬೋದು, ಅಥವಾ ಇಲ್ಲಿ ಅಲ್ಪೈನ್ ಪರ್ವತಗಳು, ಯುರೋಪ್ನ ಒಂದು ನೈಋತ್ಯ ಭಾಗದಲ್ಲಿರುವಂಥ ಒಂದು ಅಲ್ಪೈನ್ ಪರ್ವತಗಳು ಮಧ್ಯ ಭೂಖಂಡ ವಲಯದಲ್ಲಿ ಬಂದು ಅವುಗಳೆಲ್ಲವೂ ಜ್ವಾಲಾಮುಖಿಗಳು ಅಥವಾ ಅನೇಕ ರೀತಿಯ ಒಂದು ವಿವಿಧ ಅಥವಾ ಲುಪ್ತ ಇರ್ಬೋದು, ಜಾಗೃತ ಇರ್ಬೋದು, ಅಥವಾ ಸುಪ್ತ ಜ್ವಾಲಾಮುಖಿಗಳಿರ್ಬೋದು, ಒಂದಿಲ್ಲ ಒಂದು ರೀತಿಯ ಭೂಕಂಪಗಳು ಈ ಒಂದು ಮಧ್ಯ ಭೂಖಂಡ ವಲಯದಲ್ಲಿ ಆಗ್ತವೆ ಸ್ನೇಹಿತರೆ. ಹಾಗಾದರೆ ಕೊನೆಯದಾಗಿ 4ನೇ ಒಂದು ವಲಯ ಅಂತ ಹೇಳೋದಾದರೆ ಅಂಟಾರ್ಟಿಕಾ ವಲಯ. ಅಂದರೆ ಭೂಮಿಯ ಒಂದು ದಕ್ಷಿಣ ಭಾಗದಲ್ಲಿರುವಂಥ ಅಂಟಾರ್ಟಿಕಾ ಭೂಖಂಡ ಅಥವಾ ಬಿಳಿಯ ಭೂಖಂಡ ಅಂತ ಏನು ಕರಿತೀವಲ್ಲ ಸ್ನೇಹಿತರೆ, ಆ ವಲಯದಲ್ಲಿ ಅತಿ ಹೆಚ್ಚು ಅಥವಾ ಅನೇಕ ರೀತಿಯಲ್ಲಿ ಜ್ವಾಲಾಮುಖಿಗಳು ಕಂಡು ಬರುತ್ತಿದ್ದು ಅಂಟಾರ್ಟಿಕಾದ ಮೌಂಟ್ ಎರೆಬಸ್ ಇರ್ಬೋದು, ಹಾಗೆ ನಮ್ಮ ಒಂದು ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡುಬರುತ್ತದೆ, ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವಂಥ ನಾರ್ಕೊಂಡಮ್ ಆಗಿರ್ಬೋದು, ಹಾಗೂ ಬ್ಯಾರನ್ ದ್ವೀಪಗಳಾಗಿರ್ಬೋದು, ಆಫ್ರಿಕಾದಲ್ಲ ಒಂದು ಆಗ್ನೇಯ ಭಾಗದಲ್ಲಿರುವಂತಹ ಒಂದು ಜ್ವಾಲಾಮುಖಿ ನಿರ್ಮಿತವಾದಂಥ ಪರ್ವತಗಳಾಗಿರ್ಬೋದು, ಪೂರ್ವ ಆಸ್ಟ್ರೇಲಿಯಾದ ಒಂದು ಪರ್ವತಗಳಾಗಿರ್ಬೋದು, ಪಶ್ಚಿಮ ಆಸ್ಟ್ರೇಲಿಯಾದ ಒಂದೊಂದು ಜ್ವಾಲಾಮುಖಿ ಪರ್ವತಗಳಾಗಿರ್ಬೋದು, ಇವೆಲ್ಲವೂ ಅಟ್ಲಾಂಟಿಕ್ ವಲಯದಲ್ಲಿ ಕಂಡು ಬರ್ತವೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಈ ಒಂದು ಜ್ವಾಲಾಮುಖಿಗಳ ಒಂದು ವಲಯವನ್ನು ಅಥವಾ ಹಂಚಿಕೆಯ ಒಂದು ಪ್ರದೇಶಗಳನ್ನು ನಾವು ನೋಡಿದ್ವಿ. ಹಾಗಾದರೆ ಜ್ವಾಲಾಮುಖಿಯ ಒಂದು ವಿಶೇಷತೆಗಳು ಭೂಮಿ ಪ್ರದೇಶದಲ್ಲಿ ಏನೇನು ಅನ್ನೋದನ್ನು ನಾವು ನೋಡೋಣ ಸ್ನೇಹಿತರೆ ಕೊನೆಯದಾಗಿ. ಹಾಗಾದರೆ ಪ್ರಪಂಚದಲ್ಲಿ ಅನೇಕ ರೀತಿಯ ಜ್ವಾಲಾಮುಖಿಗಳು ಉತ್ಪತ್ತಿಯಾಗುತ್ತಿದ್ದು ಅವುಗಳನ್ನು ನಾವು ವಿವಿಧ ಪರೀಕ್ಷೆಯಲ್ಲಿ ವಿವಿಧ ರೀತಿಯಲ್ಲಿ ಕ್ವಶನ್ ಕೇಳಿರೋದನ್ನು ನಾವು ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ ಸ್ನೇಹಿತರೆ. ಇಂಡೋನೇಷ್ಯಾದಲ್ಲಿ ಬರುವಂತಹ ಒಂದು ಪ್ರದೇಶದಲ್ಲಿ ಅನೇಕ ರೀತಿಯ ಒಂದು ಜ್ವಾಲಾಮುಖಿಗಳು ಕಂಡು ಬರುತ್ತಿದ್ದು, ಅಂದರೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜ್ವಾಲಾಮುಖಿಗಳು ಇಂಡೋನೇಷ್ಯಾದಲ್ಲಿ ಕಂಡು ಬರುತ್ತಿದ್ದು, ಇಂಡೋನೇಷ್ಯಾವನ್ನು ಏನಂತ ಕರೀತಾರೆ ಸ್ನೇಹಿತರೆ ಅಂದರೆ ಜ್ವಾಲಾಮುಖಿಗಳ ನಾಡು ಅಥವಾ ಜ್ವಾಲಾಮುಖಿಗಳ ತವರು ಮನೆ ಅಂತ ಕರೀತಾರೆ ಸ್ನೇಹಿತರೆ. ಜ್ವಾಲಾಮುಖಿಗಳ ನಾಡು ಅಥವಾ ಜ್ವಾಲಾಮುಖಿಗಳ ತವರು ಮನೆ ಅಂತ ಕರೀತಾರೆ ಸ್ನೇಹಿತರೆ ಇಂಡೋನೇಷ್ಯಾ ದೇಶಕ್ಕೆ. ಅಗ್ದಿ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಕೇಳ್ತಾರೆ ಒಂದಿಲ್ಲದ ಒಂದು ಎಕ್ಸಾಮಲ್ಲಿ. ಹಾಗೆ ಎರಡನೇದಾಗಿ ಮೆಡಿಟರೇನಿಯನ್ ಸ್ಟ್ರಾಂಬೋಲಿ ಒಂದು ಜಾಗೃತ ಜ್ವಾಲಾಮುಖಿಯಾಗಿದ್ದು, ಮೆಡಿಟರೇನಿಯನ್ ಸ್ಟ್ರಾಂಬೋಲಿ ಪ್ರದೇಶವನ್ನು ನಾವು ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ, ದ ಲೈಟ್ ಹೌಸ್ ಆಫ್ ವಲ್ಕ್ಯಾನೋಸ್ ಇನ್ ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ ಸ್ನೇಹಿತರೆ. ಮೆಡಿಟರೇನಿಯನ್ ಸಮುದ್ರ ಪ್ರದೇಶ ಇದು ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆ. ಮೆಡಿಟರೇನಿಯನ್ ಸಮುದ್ರದ ಬೆಳಕಿನ ಮನೆಯಾಗಿ ಪರಿಣಮಿಸುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹಾಗಾದರೆ ಯಾಕೆ ಹೀಗೆ ಕರೀತಾರೆ ಅಂತಂದರೆ ಅವುಗಳೆಲ್ಲವೂ ಜ್ವಾಲಾಮುಖಿಗಳು ಉಂಟಾಗುವಂತಹ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡಗಳಿಂದ ಭೂಮಿಯ ಅಂತರಾಳದಿಂದ ಜ್ವಾಲಾಮುಖಿ ಹೊರಬಂದು ಅತಿ ಹೆಚ್ಚು ಬೆಂಕಿಯ ಉಂಡೆಯಾಗಿ ಕಾಣೋದರಿಂದ ಅದು ನಾವು ಅತಿ ಹೆಚ್ಚು ಬೆಳಕನ್ನು ಬೀರೋದ್ರಿಂದ ಅದಕ್ಕೆ ನಾವು ಬೆಳಕಿನ ಮನೆ ಅಥವಾ ತವರು ಮನೆ, ಹಾಗೆ ಜ್ವಾಲಾಮುಖಿಗಳ ನಾಡು ಅಂತ ನಾವು ಮುಂತಾದ ಒಂದು ಪದಗಳಲ್ಲಿ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಮತ್ತೆ ಕೆತ್ತಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ. ನಾನು ನಿಮ್ಮ ಬಸವರಾಜ್. ಥ್ಯಾಂಕ್ ಯು ಸ್ನೇಹಿತರೆ.